ಎಲ್ಲರಿಗೂ ನಮಸ್ಕಾರ. ನಮ್ಮ ಲ್ಯಾಕ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ದ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲ ಸ್ವಾಗತ. ಇಂದು ನಾವು 30 ಆಗಸ್ಟ್ 2024 ಬೆಂಗಳೂರು ಎಡಿಷನ್ ನ್ಯೂಸ್ ಪೇಪರನ್ನು ನೋಡಲಿದ್ದೇವೆ. ಮೊದಲ ಆರ್ಟಿಕಲ್ನ ನೋಡಿ. AI ಮಾಡೆಲ್ ಟು ಐಡೆಂಟಿಫೈ ಆ್ಯಂಡ್ ಪ್ರೊಫೈಲ್ ಮರೀನ್ ಪೊಲ್ಯೂಷನ್ ಡೆವಲಪ್ಡ್. ಬೆಂಗಳೂರಿನ ಒಂದು ಪ್ರೈವೇಟ್ ಕಂಪನಿ ಆಲ್ಫಾ ಮರ್ಸ್ ಅಂತ ಒಂದು ಕಂಪನಿ ಇದೆ. ಈ ಕಂಪನಿ ಇಸ್ರೋ ಜೊತೆ ಟೈಅಪ್ ಆಗಿ ಏನು ನಮ್ಮ ವಾಟರ್ ಪೊಲ್ಯೂಷನ್ ಆಗ್ತಾಯಿದೆ ಅಂದರೆ ಈಗ ಪ್ಲಾಸ್ಟಿಕ್ ವೇಸ್ಟ್ ಇರ್ಬೋದು, ಇಲ್ಲ ಅಂತಂದರೆ ಬೇರೆ ತೇಲು ಅಂದರೆ ಸೆಗ್ರಿಗೇಟ್ ಮಾಡಬಹುದಾದಂತಹ ಸೆಗ್ರಿಗೇಟಬಲ್ ವೇಸ್ಟ್ಸ್ ಏನಿದ್ದಾವೆ ಆ ಒಂದು ವೇಸ್ಟ್ಗಳನ್ನು ಐಡೆಂಟಿಫೈ ಮಾಡಿ ಮತ್ತು ಆಯಿಲ್ ಸ್ಪಿಲ್ಸ್ಗಳನ್ನು ತೆಗೆಯೋದಕ್ಕೆ, ಈ ರೀತಿಯಾದ ಒಂದು ಮರೀನ್ ಪೊಲ್ಯೂಷನ್ ರಿಲೇಟೆಡ್ ಅಂದರೆ ಜಲಮಾಲಿನ್ಯವನ್ನು ತಡೆಯೋದಕ್ಕೆ ಈ ಒಂದು ಪ್ರೈವೇಟ್ ಕಂಪನಿ ಇಸ್ರೋ ಜೊತೆ ಟೈಅಪ್ ಆಗಿದೆ ಅಂತ ಹೇಳ್ತಿದ್ದಾರೆ. ಈಗಾಗಲೇ ಇವರು ಹಲವಾರು ಸಿಟಿಗಳಲ್ಲಿ ಈ ಒಂದು ಪ್ರಾಜೆಕ್ಟನ್ನು ಕೈಗೊಂಡಿದ್ದಾರೆ. ಅದು ಏನು ಮಾಡ್ತಾರೆ ಅಂತಂದರೆ ಈ ರೀತಿಯಾದ ಒಂದು ಬ್ಯಾರಿಕೇಡ್ಗಳನ್ನು ಅವರು ಸೃಷ್ಟಿಸ್ತಾರೆ. ಸೊ ಇಲ್ಲಿ ಬ್ಯಾರಿಕೇಡ್ಗಳನ್ನು ಸೃಷ್ಟಿಸಿದಾಗ ಏನಾಗುತ್ತೆ ಅಂತಂದರೆ ನೀರು ಸರಾಗವಾಗಿ ಹರಿಯುತ್ತೆ. ಆದರೆ ಆ ಒಂದು ಏನು ಸಸ್ಪೆಂಡೆಡ್ ವೇಸ್ಟ್ಸ್ ಇರುತ್ತೆ ಆ ಸಸ್ಪೆಂಡೆಡ್ ವೇಸ್ಟ್ಸ್ ಎಲ್ಲ ಇಲ್ಲೇ ಕಲೆಕ್ಟ್ ಆಗುತ್ತೆ. ಅದು ಕಾಲಾಂತರದಲ್ಲಿ ಹಾಗೆ ಒಂದು ಸೈಡಿಗೆ ಬರುತ್ತೆ. ಸೊ ಆವಾಗ ಇಲ್ಲಿಂದ ಅವರು ಅದನ್ನ ಕ್ಲೀನಾಗಿ ತೆಗಿಬೋದು. ಸೊ ಇಲ್ಲಿ ನೀರನ್ನು ಕ್ಲೀನ್ ಮಾಡಬಹುದು. ಅಂದರೆ ಇದು ಯಾವುದಕ್ಕೆ, ಈ ಸೆಗ್ರಿಗೇಟೆಡ್ ವೇಸ್ಟ್ ಏನಿರುತ್ತೆ ಅಂದರೆ ಮೇಲೆ ತೇಲ್ತಾ ಇರುತ್ತೆ ಅಲ್ವಾ, ಅಂತಹ ವೇಸ್ಟ್ಗಳಿಗೆ ಈ ಒಂದು ವಿಧಾನವನ್ನು ಅವರು ಸದ್ಯಕ್ಕೆ ಬಳಸ್ತಾ ಇದ್ದಾರೆ. ಇದೇ ರೀತಿಯಾಗಿ ಆಯಿಲ್ ಸ್ಪಿಲ್ಸ್ಗೆ ಕೂಡ ಅವರು ಬೇರೆ ಒಂದು ತಂತ್ರಜ್ಞಾನವನ್ನು ಬಳಸಿ ಅದರ ಒಂದು ಪೊಲ್ಯೂಷನ್ನ ಕೂಡ ಅವರು ಕಡಿಮೆ ಮಾಡ್ತಾ ಇದ್ದಾರೆ. ಈಗಾಗಲೇ ನಾನು ಹೇಳ್ದಂಗೆ ಇವರು ಬೇರೆ ಸಿಟಿಗಳಲ್ಲಿ ಈ ರೀತಿಯಾದ ಒಂದು ಪ್ರಾಜೆಕ್ಟನ್ನು ಕೈಗೊಂಡಿದ್ದಾರೆ. ಎಲ್ಲೆಲ್ಲಿ ಅಂತಲೇ ಗೋರಖ್ಪುರಲ್ಲಿ, ಹೈದರಾಬಾದಲ್ಲಿ, ಮೈಸೂರು, ಕೊಯಂಬತ್ತೂರು, ಪಾಂಡಿಚೇರಿ, ಚೆನ್ನೈ, ತಂಜಾವೂರು, ಸೊ ಈ ರೀತಿಯಾದ ಒಂದು ಸಿಟಿಗಳಲ್ಲಿ ಕೂಡ ಇವರು ಈ ಒಂದು ಪ್ರಾಜೆಕ್ಟನ್ನು ಕೈಗೊಂಡಿದ್ದಾರೆ. ಇದು ನಮ್ಮ ಆನ್ಸರ್ ರೈಟಿಂಗಲ್ಲಿ ಯೂಸ್ ಮಾಡ್ಕೋಬೋದು ಅನ್ನೋ ಒಂದು ಕಾರಣಕ್ಕೆ ಈ ಆರ್ಟಿಕಲ್ನ ನಾನಿವತ್ತು ತೊಗೊಂಡಿದ್ದೀನಿ. ಮುಂದಿನ ಆರ್ಟಿಕಲ್ ನೋಡೋಣ. ಸ್ಟೇಟ್ ಟು ಇಂಪ್ಲಿಮೆಂಟ್ ಕೋಡ್ ಗ್ರೇ ಪ್ರೋಟೋಕಾಲ್ ಇನ್ ಮೆಡಿಕಲ್ ಕಾಲೇಜಸ್. ಕೋಲ್ಕತ್ತಾದ ಒಂದು ಟ್ರೈನಿ ಡಾಕ್ಟರ್ ಮೇಲೆ ನಡೆದಂತಹ ಅತ್ಯಾಚಾರ ಮತ್ತು ಮರ್ಡರ್ ಕೇಸ್ ಏನಿದೆ ಅದರ ಹಿನ್ನೆಲೆಯಲ್ಲಿ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಏನಿದೆ, ಈ ಒಂದು ನ್ಯಾಷನಲ್ ಮೆಡಿಕಲ್ ಕಮಿಷನ್ ಹಲವಾರು ಗೈಡ್ಲೈನ್ಸನ್ನು ಕೊಟ್ಟಿತ್ತು. ಅದರಲ್ಲಿ ವಿಮೆನ್ ಸೇಫ್ಟಿ ಅಂದರೆ ವಿಮೆನ್ ವರ್ಕರ್ಸ್ ಏನಿದ್ದಾರೆ ಈ ಹಾಸ್ಪಿಟಲ್ ಸೆಕ್ಟರಲ್ಲಿ ಅವರ ಒಂದು ಸೇಫ್ಟಿಯನ್ನು ನೋಡ್ಕೋಬೇಕಾಗಿರೋದು ಸರ್ಕಾರದ ಜವಾಬ್ದಾರಿಯಾಗಿದೆ ಮತ್ತು ಆ ಒಂದು ಹಾಸ್ಪಿಟಲ್ಸ್ನ ಆ ಒಂದು ಇನ್ಸ್ಟಿಟ್ಯೂಷನ್ನ ಜವಾಬ್ದಾರಿಯಾಗಿದೆ ಅಂತ ಅವ್ರು ಹೇಳಿ, ಅಲ್ಲಿ ಒಂದು CCTV ಕ್ಯಾಮರಾ ಇರ್ಬೋದು ಮತ್ತು ಕಾರಿಡಾರ್ಸನ್ನು ಲೈಟಿಂಗ್ಸ್ ಇರ್ಬೋದು ಕಾರಿಡಾರ್ಸಲ್ಲಿ, ಈ ರೀತಿಯಾದ ಒಂದು ಸ್ಟೆಪ್ಸನ್ನು ತಗೊಳ್ಳೋದಕ್ಕೆ ಹೇಳಿತ್ತು. ಅಂದರೆ ಎಲ್ಲ ರೀತಿಯಾದ ಒಂದು ಸೇಫ್ಟಿಯನ್ನು ಎನ್ಶೋರ್ ಮಾಡೋಕ್ಕೆ ಹೇಳಿತ್ತು. ಇದೇ ನಿಟ್ಟಿನಲ್ಲಿ ಕರ್ನಾಟಕ ಗವರ್ನಮೆಂಟ್ ಏನು ಮಾಡಿದೆ ಅಂತ ಅಂದರೆ ಕೋಡ್ ಗ್ರೇ ಪ್ರೋಟೋಕಾಲ್ ಅಂತ ಕೇರಳ ಗವರ್ನಮೆಂಟು ಈ ಕೋಡ್ ಗ್ರೇ ಪ್ರೋಟೋಕಾಲನ್ನು ಬಿಡುಗಡೆ ಮಾಡಿತ್ತು. ಸೊ ಇದೇ ಮಾದರಿಯಲ್ಲಿ ಕರ್ನಾಟಕ ಸರ್ಕಾರ ಕೂಡ ಕೋಡ್ ಗ್ರೇ ಪ್ರೋಟೋಕಾಲನ್ನು ಈ ಒಂದು ವಿಮೆನ್ ಏನಿದ್ದಾರೆ, ಮಹಿಳೆಯರ ಹಾಸ್ಪಿಟಾಲಿಟಿ ಸೆಕ್ಟರಲ್ಲಿ ಏನಿದ್ದಾರೆ, ನರ್ಸೇ ಇರ್ಬೋದು, ಡಾಕ್ಟರ್ ಇರ್ಬೋದು, ಇಲ್ಲ ಕ್ಲೀನಿಂಗ್ ಪರ್ಸನ್ಸ್ ಇರ್ಬೋದು, ಅವರ ಒಂದು ಸುರಕ್ಷತೆಗೆ ಈ ಒಂದು ಕೋಡ್ ಗ್ರೇ ಪ್ರೋಟೋಕಾಲನ್ನು ಜಾರಿಗೆ ತರ್ತಾ ಇದ್ದಾರೆ ಅಂತ ಹೇಳ್ಬೋದು. ಏನು ಈ ಕೋಡ್ ಗ್ರೇ ಪ್ರೋಟೋಕಾಲ್ ಅಂತ ಅಂದರೆ ಇದರಲ್ಲಿ ಹಾಸ್ಪಿಟಲ್ ಸ್ಟಾಫ್ ಏನಾದರೂ ಡೇಂಜರಲ್ಲಿ ಇತ್ತು ಅಂತ ಅಂದರೆ ಕಂಟ್ರೋಲ್ ರೂಮ್ಗೆ ಒಂದು ಮೆಸೇಜ್ ಹೋಗುತ್ತೆ. ಅಂದರೆ ಅವರ ಹತ್ರ ಒಂದು ಡಿವೈಸ್ ಇರುತ್ತೆ. ಅವರು ಯಾವುದಾದ್ರು ಒಂದು ಆಪತ್ತಿನಲ್ಲಿ ಇದ್ದಾರೆ ಅಂತಂದರೆ ಅವರು ಆ ಪ್ಯಾನಿಕ್ ಬಟನನ್ನು ಪ್ರೆಸ್ ಮಾಡಿದ್ರೆ ಅದರಿಂದ ಇನ್ಫಾರ್ಮೇಷನ್ ಬಂದು ಈ ಕಂಟ್ರೋಲ್ ರೂಮ್ ಏನಿರುತ್ತೆ ಕಂಟ್ರೋಲ್ ರೂಮ್ಗೆ ಇನ್ಫಾರ್ಮೇಷನ್ ರವಾನೆ ಆಗುತ್ತೆ. ಸೊ ಅಲ್ಲಿಂದ ಯಾವುದೋ ಸೆಕ್ಯೂರಿಟಿ ಪರ್ಸನಲ್ ಅವರ ಒಂದು ಹೆಲ್ಪ್ಗೆ ಬರ್ತಾರೆ ಅಂತ ಇಲ್ಲಿ ಈ ಒಂದು ಕೋಡ್ ಗ್ರೇ ಪ್ರೋಟೋಕಾಲ್ನ ಅವರು ಸೃಷ್ಟಿಸಿದ್ದಾರೆ. ಹಾಗೆ ಇದು AI ತಂತ್ರಜ್ಞಾನನ ಕೂಡ ಬಳಸುತ್ತೆ. ಕರ್ನಾಟಕದಲ್ಲಿ ಒಂದು ಸ್ಟೆಪ್ ಮುಂದೆ ಹೋಗಿ ಏನು ಮಾಡ್ತಾ ಇದ್ದಾರೆ ಅಂತ ಅಂದರೆ ಈ ಹಾಸ್ಪಿಟಲ್ನಲ್ಲಿ ಏನು ಸೆಕ್ಯೂರಿಟಿ ಫೋರ್ಸ್ಗಳಿರ್ತವೆ, ಈ ಸೆಕ್ಯೂರಿಟಿ ಫೋರ್ಸ್ಗೆ ಈ ರಿಟೈರ್ಡ್ ಸರ್ವಿಸ್ ಮೆನ್ಸ್ ಏನಿರ್ತಾರೆ, ಅಂದರೆ ಈಗ ಸರ್ವಿಸ್ ಮೆನ್ಸ್ ಯಾರಿರ್ತಾರೆ, ಈಗ ಆರ್ಮಿಯಿಂದ ರಿಟೈರ್ ಆಗಿರ್ಬೋದು, ಬೇರೆ ಕಾರಣಾಂತರಗಳಿಂದ ಅವ್ರ ಹೆಲ್ತ್ ಇಶ್ಯೂಯಿಂದ ಇರ್ಬೋದು, ಇಲ್ಲ ಪರ್ಸ್ನಲ್ ರೀಸನ್ಸಿಂದ ಇರ್ಬೋದು ರಿಟೈರ್ ಆಗಿರ್ತಾರೆ. ಸೊ ಅಂಥ ಒಂದು ಸರ್ವಿಸ್ ಮೆನ್ಗಳನ್ನು ನಾವು ಹಾಸ್ಪಿಟಲ್ ಸೆಕ್ಯೂರಿಟಿಗೆ ನೇಮಕ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ದಟ್ ಅವ್ರಿಗೆ ಯಾವ ರೀತಿಯಾಗಿ ಒಂದು ಅಪಾಯನ ಎದುರಿಸಬೇಕು ಅನ್ನೋ ಒಂದು ನಾಲೆಡ್ಜ್ ಇರುತ್ತೆ, ಮತ್ತೆ ಟ್ರೈನಿಂಗ್ ಕೊಡುವಂತಹ ಅವಶ್ಯಕತೆ ಇರೋದಿಲ್ಲ. ಸೊ ಇಮಿಡಿಯೇಟ್ ರಿಲೀಫ್ ನಮಗೆ ಸಿಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ನಿರ್ಧಾರನ ಕೈಗೊಂಡಿದ್ದಾರೆ. ಮುಂದಿನ ಆರ್ಟಿಕಲ್ ನೋಡೋಣ. By another name, courts should act against fake medicine, not just control advertising. ನಾವು ನಿನ್ನೆ ಅಷ್ಟೇ ನೋಡಿದ್ವಿ, ಈ ಆಯುಷ್ ಮಿನಿಸ್ಟ್ರಿ ಏನಿದೆ ಅದು ಡ್ರಗ್ಸ್ ಆ್ಯಂಡ್ ಕಾಸ್ಮೆಟಿಕ್ಸ್ ರೂಲ್ಸಲ್ಲಿ ಇರುವಂತಹ ರೂಲ್ 170 ಏನಿದೆ ಇದು ಆಯುಷ್ ಮೆಡಿಸಿನ್ಸ್ಗೆ ಅಪ್ಲಿಕಬಲ್ ಆಗಲ್ಲ ಅಂತ ಹೇಳಿತ್ತು. ಸೊ ಇದನ್ನು ಏನು ಮಾಡಿದ್ದು, ಸುಪ್ರೀಂ ಕೋರ್ಟ್ ಏನು ಹೇಳಿತ್ತು ಅಂದರೆ ಈ ಒಂದು ಆರ್ಡರ್ ಏನು ಆಯುಷ್ ಮಿನಿಸ್ಟ್ರಿ ಕೊಟ್ಟಿದೆ ಅದಕ್ಕೆ ಸ್ಟೇ ತಂದಿತ್ತು. ಅಂದರೆ ಈ ಒಂದು ಆರ್ಡರ್ ಏನಿದೆ ಅದು ಸದ್ಯಕ್ಕೆ ಜಾರಿ ಆಗೋದಿಲ್ಲ ಅಂತ ಹೇಳಿತ್ತು. ಯಾಕೆ ಅಂತ ಅಂದರೆ ಈ ಒಂದು ರೂಲ್ 70 ಏನಿದೆ
ಇದು ಏನು ಹೇಳುತ್ತೆ ಅಂತಂದರೆ, ಈ ಮಿಸ್ಲೀಡಿಂಗ್ ಅಡ್ವರ್ಟೈಸ್ಮೆಂಟ್ಸ್ ಏನಿರುತ್ತೆ, ಈಗ ಈ ಹಿಂದೆ ನಾವು ನೋಡಿದ್ವಿ ಪತಂಜಲಿ ಒಂದು ಕೇಸ್ ಆಗಿತ್ತು. ಅಂದರೆ ಅದು ಯಾವುದೇ ರೀತಿಯಾದ ಒಂದು ಪ್ರಮಾಣ ಇಲ್ದಿರಾನೇನೆ ನಮ್ಮ ಒಂದು ಪ್ರಾಡಕ್ಟ್ ಏನಿದೆ ಇಂತಿಂಥ ಡಿಸೀಸಸ್ನ ಕ್ಯೂರ್ ಮಾಡುತ್ತೆ ಅಂತ ಅಂದ್ಬಿಟ್ಟು ಅಡ್ವರ್ಟೈಸ್ ಮಾಡಿತ್ತು ಪತಂಜಲಿ. ಸೊ ಇದೇ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳಿತ್ತು, ಈ ರೀತಿಯಾದ ಒಂದು ಏನು ಫಾಲ್ಸ್ ಅಡ್ವರ್ಟೈಸ್ಮೆಂಟ್ ಮಾಡಿದ್ದಾರೆ ಮತ್ತು ಮಿಸ್ಲೀಡಿಂಗ್ ಅಡ್ವರ್ಟೈಸ್ಮೆಂಟ್ಸ್ ಇದೆ, ಅದು ತಪ್ಪು. ಹಾಗೆಯೇ ಪತಂಜಲಿ ಅವರನ್ನು ಕೂಡ ಅದು ಅಪಾಲಜಿ ಲೆಟರ್ ಕೊಡೋದಕ್ಕೆ ಕೂಡ ಹೇಳಿತ್ತು. ಸೊ ಇದೇ ಒಂದು ನಿಟ್ಟಿನಲ್ಲಿ ಈಗ ಆಯುಷ್ ಮಿನಿಸ್ಟ್ರಿ ಕೊಟ್ಟಿರುವಂತಹ ಒಂದು ಆರ್ಡರ್ ಏನಿದೆ ಅದು ಕೂಡ ಈ ಮಿಸ್ಲೀಡಿಂಗ್ ಅಡ್ವರ್ಟೈಸ್ಮೆಂಟ್ಸ್ ಏನಿದೆ ಇವುಗಳನ್ನು ತಡೆಯೋದಿಲ್ಲ. ಅಂದರೆ ಈಗ ಯಾವುದಾದ್ರೂ ಒಂದು ಕಂಪನಿ ಬಂದು ಫೇಕ್ ಮೆಡಿಸನನ್ನು ಪ್ರಿಪೇರ್ ಮಾಡಿ ಈ ಒಂದು ಮೆಡಿಸಿನ್ ಕ್ಯಾನ್ಸರ್ ಕ್ಯೂರ್ ಮಾಡುತ್ತೆ ಅಂತ ಎಲ್ಲ ಹೇಳಿದರೆ ಜನ ಅದನ್ನು ನಂಬಿ ಆ ಒಂದು ಪ್ರಾಡಕ್ಟ್ನ ಯೂಸ್ ಮಾಡ್ತಾರೆ. ಸೊ ಇದರಿಂದ ಏನಾಗುತ್ತೆ, ಅವರ ಒಂದು ಹೆಲ್ತ್ ಮೇಲೆ ಕೂಡ ಅಫೆಕ್ಟ್ ಆಗ್ಬೋದು. ಒಂದು ರೀತಿಯಲ್ಲಿ ಒಂದು ಕಡೆ ಏನಾಗ್ಬೋದು ಅಂದರೆ, ಆ ಒಂದು ಡಿಸೀಸ್ ಏನಿದೆ ಇವಾಗ ಕ್ಯಾನ್ಸರ್ಗೆ ಅಂತ ಹೇಳಿದರೆ ಆ ಕ್ಯಾನ್ಸರ್ ಕ್ಯೂರ್ ಆಗದಿರನೇ ಇರ್ಬೋದು. ಇನ್ನು ವರ್ಸ್ಟ್ ಕಂಡೀಷನ್ ಏನು ಅಂತಂದರೆ ಅವರ ಹೆಲ್ತ್ ಇನ್ನೂ ಕೆಟ್ಟದಾಗ್ಬೋದು. ಸೊ ಹಾಗಾಗಿ ಏನು ಮಾಡಬೇಕು, ಸುಪ್ರೀಂ ಕೋರ್ಟ್ ತನ್ನ ಪ್ರೀವಿಯಸ್ ಜಡ್ಜ್ಮೆಂಟ್ಸ್ ಏನಿದೆ ಅದನ್ನು ಒಂದ್ಸತಿ ರಿವಿಸಿಟ್ ಮಾಡಿ, ಮೇಯ್ನಾಗಿ ಕ್ವಾಲಿಟಿ ಕಂಟ್ರೋಲ್ ರೆಜಿಮ್ ಏನಿದೆ, ಕ್ವಾಲಿಟಿ ಕಂಟ್ರೋಲ್ ಪ್ರಾಸೆಸ್ ಏನಿದೆ ಇದರ ಬಗ್ಗೆ ಹೆಚ್ಚಿನದಾಗಿ ಕಾನ್ಸಂಟ್ರೇಟ್ ಮಾಡಬೇಕು. ಈಗ ಅಡ್ವರ್ಟೈಸ್ಮೆಂಟ್ಸ್ ಬಗ್ಗೆನೂ ಮಾಡಬೇಕು, ಬಟ್ ಅದೇ ಟೈಮ್ಗೆ ಕ್ವಾಲಿಟಿ ಕಂಟ್ರೋಲ್ ಕೂಡ ಇಂಪ್ರೂವ್ ಆಗುತ್ತೆ. ಬಿಕಾಸ್ ಏನಾಗುತ್ತೆ ಅಂದರೆ, ನಮಗೆ ಈಗ ಕ್ವಾಲಿಟಿ ಡ್ರಗ್ ಬೇಕು ಅಂತಂದರೆ ಅದರ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ಏನಿದೆ ಇದು ಜಾಸ್ತಿ ಆಗುತ್ತೆ. ಸೊ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ಯಾವಾಗ ಜಾಸ್ತಿ ಆಗುತ್ತೆ ಆಗ ಆ ಒಂದು ಮೆಡಿಸಿನ್ನ ಪ್ರೈಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಬಟ್ ನಮಗೆ ಭಾರತದಲ್ಲಿ ಇರುವಂತಹ ಡಿಸೀಸ್ ಬರ್ಡನ್ಗೆ ಈ ಮೆಡಿಸಿನ್ ಪ್ರೈಸ್ ಏನಾದರೂ ಇನ್ಕ್ರೀಸ್ ಆಯಿತು ಅಂತ ಅಂದರೆ ಜನ ಅದನ್ನು ಅಫೋರ್ಡ್ ಮಾಡೋದಕ್ಕೆ ಆಗಲ್ಲ, ಜನ ಅದನ್ನು ಕೊಳ್ಳಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಮತ್ತೆ ಈ ಡಿಸೀಸ್ಗಳೇನಿದೆ ಅದು ಹೆಚ್ಚಾಗ್ತಾ ಹೋಗುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ಕೋರ್ಟ್ ಏನಿದೆ ಕೇವಲ ಈ ಅಡ್ವರ್ಟೈಸ್ಮೆಂಟ್ಸ್ಗಳನ್ನು ಬ್ಯಾನ್ ಮಾಡೋದಿರ್ಬೋದು, ಇಲ್ಲ ಅದರ ಮೇಲೆ ಸ್ಟೇ ತರೋದು ಅಷ್ಟೇ ಅಲ್ಲದಿರ ಈ ಕ್ವಾಲಿಟಿ ಕಂಟ್ರೋಲ್ ರೆಜಿಮ್ ಏನಿದೆ ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು. ಮತ್ತು ಆಲ್ಟರ್ನೇಟಿವ್ ಮೆಡಿಸಿನ್ಸ್ ಏನಿದೆ ಇವುಗಳ ಕ್ವಾಲಿಟಿ ಮೇಲೆ ಮತ್ತು ಅವುಗಳ ಒಂದು ಪ್ರೊಡಕ್ಷನ್ ಪ್ರಾಸೆಸ್ ಮೇಲೆ ಕೂಡ ಕೋರ್ಟ್ ಗಮನ ಹರಿಸ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ಆರ್ಟಿಕಲ್ ನೋಡೋಣ. ಮೂವಿಂಗ್ ದ ಸ್ಪಾಟ್ಲೈಟ್ ಟು ಗ್ರಾಸ್ ರೂಟ್ಸ್ ಡೆಮೋಕ್ರಸಿ. ಈ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನಿದೆ, ಭಾರತ ಸ್ವಾತಂತ್ರ್ಯ ಒದಗಿದಾಗಿನಿಂದ, ಅಂದರೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗಿನಿಂದ 1951 ಏನು ಫಸ್ಟ್ ಎಲೆಕ್ಷನ್ಸ್ ಆಯಿತು ಅಲ್ಲಿನಿಂದ ಇಲ್ಲಿಯವರೆಗೂ, ರೀಸೆಂಟ್ ಏನು 2024 ಎಲೆಕ್ಷನ್ಸ್ ಆಯಿತು, ಇಲ್ಲಿಯವರೆಗೂ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸನ್ನು ಕಂಡಕ್ಟ್ ಮಾಡ್ಕೊಂಡು ಬಂದಿದೆ. ಅಂದರೆ ಯಾವುದೇ ರೀತಿಯಾದ ಒಂದು ಗೊಂದಲಗಳನ್ನು ಎಲೆಕ್ಷನ್ ಕಮಿಷನ್ ಸೃಷ್ಟಿಸಿಲ್ಲ. ಸೊ ಇದೇ ನಿಟ್ಟಿನಲ್ಲೇನೆ ಈ ಸ್ಟೇಟ್ ಎಲೆಕ್ಷನ್ ಕಮಿಷನ್ಸ್ ಏನಿದೆ ಇವು ಕೂಡ ಇಷ್ಟೇ ಎಫಿಷಿಯೆಂಟಾಗಿ ವರ್ಕ್ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಕೆಲವೊಂದು ಅಡೆತಡೆಗಳು ಈ ಒಂದು ಸ್ಟೇಟ್ ಎಲೆಕ್ಷನ್ ಕಮಿಷನ್ಸ್ಗೆ ಇದೆ. ಮೊದಲಿಗೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಬಗ್ಗೆ ತಿಳ್ಕೊಳ್ಳೋಣ, ಮತ್ತು ನಾವು ಮುಂದಿನ ಒಂದು ಚರ್ಚೆಗೆ ಇಳಿಯೋಣ. ಮೊದಲಿಗೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ಸ್ ಏನಿದೆ ಇದು ಆರ್ಟಿಕಲ್ 243K ಅಡಿಯಲ್ಲಿ ಸೃಷ್ಟಿಸಲಾಗಿದೆ. ಅಂದರೆ ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗುತ್ತೆ. ಹಾಗೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಏನಿದೆ ಇದು ಅರ್ಬನ್ ಲೋಕಲ್ ಬಾಡೀಸ್ ಮತ್ತು ರೂರಲ್ ಲೋಕಲ್ ಬಾಡೀಸ್ ಏನಿದೆ, ಅಂದರೆ ಈಗ ಅರ್ಬನ್ ಲೋಕಲ್ ಬಾಡೀಸ್ ಅಂದರೆ ಮುನ್ಸಿಪಾಲಿಟೀಸ್, ರೂರಲ್ ಲೋಕಲ್ ಬಾಡೀಸ್ ಅಂದರೆ ಪಂಚಾಯತ್. ಸೊ ಈ ಎಲೆಕ್ಷನ್ಗಳನ್ನು ಇದು ಇದು ಕಂಡಕ್ಟ್ ಮಾಡುತ್ತೆ. ಅಂದರೆ ಅದರ ಒಂದು ಡೇಟ್ ಫಿಕ್ಸ್ ಮಾಡೋದಿರ್ಬೋದು, ಕೌಂಟಿಂಗ್ ಇರ್ಬೋದು, ಎಲೆಕ್ಷನ್ ಪ್ರಾಸೆಸ್ನ ನೋಡ್ಕೊಳ್ಳೋದಿರ್ಬೋದು, ಪ್ರತಿಯೊಂದು ಮಾಡೋದು ಈ ಸ್ಟೇಟ್ ಎಲೆಕ್ಷನ್ ಕಮಿಷನ್. ಆದರೆ ಹಲವಾರು ಸ್ಟೇಟ್ಸ್ಗಳಲ್ಲಿ ಈ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಕಾನ್ಸ್ಟಿಟ್ಯೂಟೇ ಮಾಡಿಲ್ಲ. ಇನ್ನು ಕೆಲವು ಸ್ಟೇಟ್ಸ್ಗಳಲ್ಲಿ ಈ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ. ಆದರೆ ಏನಾಗಿದೆ ಅಂತ ಅಂದರೆ ಅದರ ಪವರ್ಸನ್ನು ಕರ್ಟೇಲ್ ಮಾಡಿದ್ದಾರೆ, ಅಂದರೆ ಅದರ ಪವರ್ಸ್ಗಳನ್ನು ತಡೆ ಹಿಡ್ದಿದ್ದಾರೆ. ಇದರಿಂದ ಏನಾಗ್ತಾ ಇದೆ ಅಂದರೆ ಅವರು ಈ ಎಲೆಕ್ಷನ್ಸ್ ಏನಿದೆ ಈ ಎಲೆಕ್ಷನ್ಸ್ಗಳು ಸರಿಯಾಗಿ ನಡೀತಿಲ್ಲ. ಈಗ ಎಕ್ಸಾಂಪಲ್ ಕರ್ನಾಟಕಲ್ಲೇ ತೊಗೊಳ್ಳೋಣ. ಕರ್ನಾಟಕದಲ್ಲಿ ಪಂಚಾಯತ್ ಎಲೆಕ್ಷನ್ ಆಗಿ 3 ವರ್ಷ ಆಗಿದೆ, ಬೆಂಗಳೂರಲ್ಲಿ BBMP ಎಲೆಕ್ಷನ್ ಆಗಿ 5 ವರ್ಷ ಆಗಿದೆ. ಸೊ ಇಲ್ಲೇ ಎಷ್ಟು ಡಿಲೇ ಆಗ್ತಾಯಿದೆ ಅಂತ ಗೊತ್ತಾಗ್ತದೆ. ಸೊ ಒಂದು ಕಡೆ ಇದು ಡಿಲೇ ಆಗೋದ್ರಿಂದ ಆ ಒಂದು ಮುನ್ಸಿಪಲ್ ಅರ್ಬನ್ ಲೋಕಲ್ ಬಾಡೀಸ್ ಏನಿದೆ ಇದರ ಅವರ ಫಂಕ್ಷನ್ಸ್ ಎಫಿಷಿಯೆಂಟಾಗಿ ಇರೋದಿಲ್ಲ. ಸೊ ಅವರ ಎಫಿಷಿಯನ್ಸಿ ಕಡಿಮೆ ಆಗುತ್ತೆ, ಮತ್ತು ಕೆಲಸಗಳು ಸರಿಯಾಗಿ ಆಗೋದಿಲ್ಲ, ಮತ್ತು ಇದರಿಂದ ಪಬ್ಲಿಕ್ಗೆ ಕೂಡ ತೊಂದರೆ ಆಗುತ್ತೆ. ಸೊ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಡೆಮೋಕ್ರೆಟಿಕ್ ಪ್ರಾಸೆಸ್ಗೆ ಇದು ಹಾರ್ಮ್ ಮಾಡ್ತಾ ಇದೆ ಅಂತ ನಾವು ಹೇಳ್ಬೋದಾಗುತ್ತೆ. ಇತ್ತೀಚೆಗಷ್ಟೇ CAG ಒಂದು ಆಡಿಟ್ ರಿಪೋರ್ಟನ್ನು ಕೊಟ್ಟಿದೆ. ಈ ಆಡಿಟ್ ರಿಪೋರ್ಟ್ ಪ್ರಕಾರ CAG ಏನು ಹೇಳಿದೆ ಅಂತ ಅಂದರೆ, ಅಕ್ರಾಸ್ 18 ಸ್ಟೇಟ್ಸ್ 18 ರಾಜ್ಯಗಳಲ್ಲಿ 1560 ಅರ್ಬನ್ ಲೋಕಲ್ ಗವರ್ನಮೆಂಟ್ಸ್ ಏನಿದೆ ಇವುಗಳಲ್ಲಿ ಎಲೆಕ್ಟೆಡ್ ಗವರ್ನಮೆಂಟ್ ಇರಲಿಲ್ಲ.
ಅಂದರೆ ಈಗ ಈ 18 ಸ್ಟೇಟಲ್ಲಿ ಸುಮಾರು 2250 ಲೋಕಲ್ ಬಾಡೀಸ್ ಇದೆ, ಅರ್ಬನ್ ಲೋಕಲ್ ಬಾಡೀಸ್ ಇದೆ. ಸೊ ಈ 2250 ಅರ್ಬನ್ ಲೋಕಲ್ ಬಾಡೀಸಲ್ಲಿ ಸುಮಾರು 1560 ಲೋಕಲ್ ಬಾಡೀಸಲ್ಲಿ ಎಲೆಕ್ಷನ್ ಆಗದಿರ ಸರಿಯಾದ ಎಲೆಕ್ಟೆಡ್ ಬಾಡಿನೇ ಅಲ್ಲಿ ಇರಲಿಲ್ಲ. ಸೊ ಇದರಿಂದನೇ ಗೊತ್ತಾಗುತ್ತೆ ನಮ್ಮ ಎಫಿಷಿಯನ್ಸಿ ಎಷ್ಟು ರೆಡ್ಯೂಸ್ ಆಗ್ತಾ ಇದೆ ಅರ್ಬನ್ ಲೋಕಲ್ ಬಾಡೀಸು ಅಂತ. ನಾವು ಒಂದು ಎಫಿಷಿಯೆಂಟ್ ಗವರ್ನೆನ್ಸನ್ನು ಕೊಡಬೇಕು ಅಂತಂದರೆ ಯಾವುದೇ ಒಂದು ಪ್ರಾಬ್ಲಮ್ನ ನಾವು ಗ್ರಾಸ್ ರೂಟ್ ಲೆವೆಲಲ್ಲಿ, ಅಂದರೆ ಬುಡದಿಂದ ನಾವು ಒಂದು ಸಮಸ್ಯೆನ ತೆಗಿತಾ ಬರಬೇಕಾಗುತ್ತೆ. ಸೊ ಆ ಒಂದು ಸಮಸ್ಯೆನ ನಾವು ಬುಡದಲ್ಲಿ ನಿವಾರಿಸಬೇಕು ಅಂತಂದರೆ ಈಗ ಗ್ರಾಸ್ ರೂಟ್ ಲೆವೆಲ್ ಡೆಮೋಕ್ರಸಿಯನ್ನು ಅಡ್ರೆಸ್ ಮಾಡಬೇಕು. ಸೊ ದಟ್ ಈಸ್ ಡನ್ ಥ್ರೂ ಪಂಚಾಯತ್ಸ್ ಮತ್ತು ಮುನ್ಸಿಪಲ್ ಬಾಡೀಸ್ ಏನಿದೆ ಅದರಿಂದ. ಸೊ ಯಾವಾಗ ಈ ಒಂದು ಲೋಕಲ್ ಗವರ್ನಮೆಂಟನ್ನು ಫಂಕ್ಷನ್ಸ್ ಏನಿದೆ ಅಥವಾ ಅದರ ಒಂದು ಎಲೆಕ್ಷನ್ಸ್ ಏನಿದೆ ಅವನ್ನು ಸರಿಯಾಗಿ ನಡೆಸೋದಿಲ್ಲ, ಆಗ ಜನರಿಗೆ ಈ ಒಂದು ಏನು ಸಂಸ್ಥೆಗಳಿವೆ ಇವುಗಳ ಮೇಲೆ ಒಂದು ಭರವಸೆ ಇರ್ಬೋದು, ನಂಬಿಕೆ ಇರ್ಬೋದು, ಅದು ಹೋಗುತ್ತೆ. ಸೊ ಹಾಗಾಗಿ ಏನು ಮಾಡಬೇಕು ಅಂತಾರೆ, ಮೊದಲಿಗೆ ಸರಿಯಾಗಿ ಒಂದು ರೆಗ್ಯುಲರ್ ಫೇರ್ ಎಲೆಕ್ಷನ್ಸನ್ನು ಕಂಡಕ್ಟ್ ಮಾಡಬೇಕು. ರೆಗ್ಯುಲರಾಗಿ ಈ ಪಂಚಾಯತ್ಗೆ ಮತ್ತು ಮುನ್ಸಿಪಾಲಿಟೀಸ್ಗೆ ರೆಗ್ಯುಲರ್ ಎಲೆಕ್ಷನ್ಸ್ನ ಆ ಟೈಮ್ ಇಂಟರ್ವಲ್ ಏನಿರುತ್ತೆ 5 ಇಯರ್ಸು ಕರೆಕ್ಟಾಗಿ ಎಲೆಕ್ಷನ್ಸನ್ನು ಕಂಡಕ್ಟ್ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಕೆಲವು ಚೇಂಜಸನ್ನು ಕೂಡ ಇವರು ಇಲ್ಲಿ ರೆಫರ್ ಮಾಡ್ತಾ ಇದ್ದಾರೆ. ಏನು ಅಂತ ಅಂದರೆ, ಮೊದಲನೇದಾಗಿ ಈಗ ಹೇಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾನ ನಾವು ಎಲೆಕ್ಷನ್ ಕಮಿಷನರ್ಸ್ನ ಅಪಾಯಿಂಟ್ ಮಾಡೋದಕ್ಕೆ ಒಂದು ಸೆಲೆಕ್ಷನ್ ಕಮಿಟಿ ಅಥವಾ ಸೆಲೆಕ್ಷನ್ ಕಮಿಟಿಯನ್ನು ಫಾರ್ಮ್ ಮಾಡ್ತೀವಿ, ಅದೇ ರೀತಿಯಾಗಿ ಸ್ಟೇಟ್ ಎಲೆಕ್ಷನ್ ಕಮಿಷನರ್ಸ್ನ ಅಪಾಯಿಂಟ್ ಮಾಡೋದಕ್ಕೆ ಕೂಡ ನಾವು ಒಂದು ಕಮಿಟಿಯನ್ನು ಫಾರ್ಮ್ ಮಾಡಬೇಕು. ಅದರಲ್ಲಿ CM ಇರಬೇಕು, ಲೀಡರ್ ಆಫ್ ಅಪೋಸಿಷನ್ ಇರಬೇಕು, ಮತ್ತು ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಇರಬೇಕು ಅಂತ ಇಲ್ಲಿ ಸಜೆಸ್ಟ್ ಮಾಡ್ತಾ ಇದ್ದಾರೆ. ಈಗ ಅಟ್ ಪ್ರೆಸೆಂಟ್ ಸ್ಟೇಟ್ ಎಲೆಕ್ಷನ್ ಕಮಿಷನರ್ನ ಗವರ್ನರ್ ಡೈರೆಕ್ಟಾಗಿ ಅಪಾಯಿಂಟ್ ಮಾಡ್ತಾರೆ. ಯಾರನ್ನ ಅವರು CM ಮತ್ತು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ರೆಕಮೆಂಡ್ ಮಾಡ್ತಾರೆ ಅವ್ರನ್ನ ಗವರ್ನರ್ ಅಪಾಯಿಂಟ್ ಮಾಡ್ತಾ ಇದ್ದಾರೆ. ಬಟ್ ಈಗ ಏನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಲ್ಲಿ ಹೇಗೆ ಸರ್ಚ್ ಕಮಿಟಿ ಇದೆ, ಅದೇ ಥರನೇ ಸ್ಟೇಟ್ ಎಲೆಕ್ಷನ್ ಕಮಿಷನ್ಗೂ ಕೂಡ ಸರ್ಚ್ ಕಮಿಟಿಯನ್ನು ಫಾರ್ಮ್ ಮಾಡಬೇಕು ಅನ್ನೋದು ಮೊದಲನೇ ಒಂದು ರಿಫಾರ್ಮನ್ನು ಸಜೆಸ್ಟ್ ಮಾಡ್ತಾ ಇದ್ದಾರೆ. ಎರಡನೇ ರಿಫಾರ್ಮ್ ಏನಿದೆ ಅಂತಂದರೆ, ಈ ವಾರ್ಡ್ ಡಿಲಿಮಿಟೇಷನ್ಸ್ ಏನಿದೆ, ಅಂದರೆ ಇಂತಿಷ್ಟು ಏರಿಯಾದಲ್ಲಿರುವಂಥದ್ದು ಈ ವಾರ್ಡ್ಗೆ ಸೇರುತ್ತೆ, ಇಂತಿಷ್ಟು ಏರಿಯಾ ಈ ವಾರ್ಡ್ಗೆ ಸೇರುತ್ತೆ ಅಂತ ಏನು ವಾರ್ಡ್ ಡಿಲಿಮಿಟೇಷನ್ ಮಾಡ್ತಾರೆ, ಈ ಡಿಲಿಮಿಟೇಷನ್ನ ರೆಗ್ಯುಲರ್ ಫಿಕ್ಸ್ಡ್ ಇಂಟರ್ವಲ್ಸಲ್ಲಿ ಮಾಡಬೇಕು. ಫಾರ್ ಎಕ್ಸಾಂಪಲ್ ಈಗ 10 ವರ್ಷಕ್ಕೊಂದ್ಸತಿ ಮಾಡಬೇಕು ಅಂತ ಇಲ್ಲಿ ಸಜೆಸ್ಟ್ ಮಾಡ್ತಾ ಇದ್ದಾರೆ. ಹಾಗೆಯೇ ಈ ಒಂದು ಏನು ಡಿಲಿಮಿಟೇಷನ್ ಪವರ್ ಇದೆ ಮತ್ತು ಅಲ್ಲಿ ರಿಸರ್ವೇಷನ್ ವಾರ್ಡ್ ಡಿಲಿಮಿಟೇಷನ್ ಇರ್ಬೋದು, ಮತ್ತು ಆ ಒಂದು ಪ್ರತಿಯೊಂದು ವಾರ್ಡಲ್ಲೂ ರಿಸರ್ವೇಷನ್ಸನ್ನು ಕೊಡ್ತಾರೆ. ಅಂದರೆ ಈಗ OBCಗೆ ಬೇರೆ, SC STಗೆ ಬೇರೆ, ಮಹಿಳೆಯರಿಗೆ ಬೇರೆ. ಸೊ ಈ ರೀತಿಯಾದ ಒಂದು ಏನು ರಿಸರ್ವೇಷನ್ಸ್ ಇದೆ, ಆ ರಿಸರ್ವೇಷನ್ ಕೊಡುವಂತಹ ಹಕ್ಕನ್ನು ನಾವು ಸ್ಟೇಟ್ ಎಲೆಕ್ಷನ್ ಕಮಿಷನ್ಗೆ ಕೊಡಬೇಕು, ಸರ್ಕಾರಕ್ಕೆ ಕೊಡಬಾರ್ದು ಅಂತ ಇಲ್ಲಿ ಮೂರನೇದಾಗಿ ಒಂದು ಸಜೆಷನನ್ನು ಕೊಡ್ತಾ ಇದ್ದಾರೆ. ಮತ್ತು ಲಾಸ್ಟಾಗಿ ಈಗ ಎಷ್ಟೊಂದು ಸರಿ ಮಾಲ್ ಪ್ರಾಕ್ಟೀಸಸ್ ಆಗ್ತಾ ಇದೆ. ಸೊ ಅಂದರೆ ಈಗ ಸರ್ಕಾರ ಈ ಎಲೆಕ್ಷನ್ಸ್ನಲ್ಲಿ ಇನ್ವಾಲ್ವ್ ಆಗ್ತಾ ಇರೋದ್ರಿಂದ ಈ ಮಾಲ್ ಪ್ರಾಕ್ಟೀಸಸ್ ಆಗ್ತಾ ಇದೆ. ಸೊ ಹಾಗಾಗಿ ಏನು ಮಾಡಬೇಕು ಅಂತಂದರೆ, ಕಂಪ್ಲೀಟ್ ಜವಾಬ್ದಾರಿಯನ್ನು ಸ್ಟೇಟ್ ಎಲೆಕ್ಷನ್ ಕಮಿಷನ್ಗೆ ಕೊಟ್ಬಿಡಬೇಕು. ಈಗ ಹೇಗೆ ಎಲೆಕ್ಷನ್ ಕಮಿಷನ್ ಪ್ರತಿಯೊಂದು ವಿಷಯನೂ ನೋಡ್ಕೊಳ್ಳುತ್ತೆ, ಅದೇ ರೀತಿಯಾಗಿ ಪ್ರತಿಯೊಂದು ವಿಷಯ ಏನಿದೆ ಲೋಕಲ್ ಗವರ್ನಮೆಂಟ್ ಎಲೆಕ್ಷನ್ಸಲ್ಲಿ ಅದನ್ನು ಸಂಪೂರ್ಣವಾಗಿ ನಾವು ಸ್ಟೇಟ್ ಎಲೆಕ್ಷನ್ ಕಮಿಷನ್ಗೆ ಕೊಡಬೇಕು ಅಂತ ಇಲ್ಲಿ ಇನ್ನೊಂದು ಸಜೆಷನನ್ನು ಕೊಡ್ತಾ ಇದ್ದಾರೆ. ಇಷ್ಟು ಈ ಆರ್ಟಿಕಲ್ನ ಸಾರಾಂಶ ಆಗಿದೆ. ಮುಂದಿನ ಆರ್ಟಿಕಲ್ ನೋಡೋಣ. ಸಬ್ಮರೀನ್ ಅರಿಗಾತ್ ಸೆಟ್ ಟು ಆಡ್ ಬಲ್ಲಾಸ್ಟ್ ಟು ನ್ಯೂಕ್ಲಿಯರ್ ಟ್ರಯಡ್. ಈ ಅರಿಗಾತ್ ಸಬ್ಮರೀನ್ ಏನಿದೆ, ಇದು ಇಂಡಿಯಾದ ಸೆಕೆಂಡ್ ನ್ಯೂಕ್ಲಿಯರ್ ಪವರ್ಡ್ ಬ್ಯಾಲಿಸ್ಟಿಕ್ ಸಬ್ಮರೀನ್ ಆಗಿದೆ. ಮೊದಲನೇದು ಬಂದು ಅರಿಹಂತ್ ಸಬ್ಮರೀನ್, ಇದು 2018ರಲ್ಲಿ ಕಮಿಷನ್ ಆಗಿತ್ತು, ನಮಗೆಲ್ಲ ಗೊತ್ತಿದೆ. ಸೊ ಇದರ ಒಂದು ಸೆಕೆಂಡ್ ಪಾರ್ಟ್ ಬಂದು ಅರಿಗಾತ್ ಸಬ್ಮರೀನ್ ಆಗಿದೆ. ಇದರಿಂದ ಏನು ಪ್ರಯೋಜನ ಅಂತಲೇ, ಮೊದಲಿಗೆ ಇದು ಏನು ನ್ಯೂಕ್ಲಿಯರ್ ಟ್ರಯಾಡ್ ಇತ್ತು ಇಂಡಿಯಾದು, ಅಂದರೆ ಏನು ಆರ್ಮಿ ಏರ್ವೇಸ್, ಲ್ಯಾಂಡ್ ಮತ್ತು ಸಿ ಬೇಸ್ಡ್ ಕಾಂಪೊನೆಂಟ್ ಏನಿದೆ, ಇದರ ಒಂದು ಭಾಗವಾಗಿ ಈ ಅರಿಗಾತ್ ಸಬ್ಮರೀನ್ ಜಾಯಿನ್ ಆಗ್ತಾ ಇದೆ. ಒಂದು ಅದು. ಮತ್ತು ಎರಡನೇದಾಗಿ ಇದು ನ್ಯೂಕ್ಲಿಯರ್ ಡಿಟರೆನ್ಸ್ ಏನಿದೆ ಅದನ್ನು ಹೆಚ್ಚು ಮಾಡುತ್ತೆ, ಮತ್ತು ಸ್ಟ್ರಾಟಜಿಕ್ ಬ್ಯಾಲೆನ್ಸ್, ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಡಿಫೆನ್ಸ್ ಸೆಕ್ಯೂರಿಟಿ ಏನಿದೆ, ಡಿಫೆನ್ಸ್ ಸಿಸ್ಟಮ್ ಏನಿದೆ, ಇದನ್ನು ಮತ್ತಷ್ಟು ಬಲಿಷ್ಠಗೊಳಿಸುತ್ತೆ ಅಂತ ನಾವು ಹೇಳ್ಬೋದಾಗುತ್ತೆ. ಏನು ಈ ನ್ಯೂಕ್ಲಿಯರ್ ಟ್ರಯಾಡ್ ಅಂತಂದರೆ, ಈಗಾಗಲೇ ನಾನು ಹೇಳಿರೋ ಥರ ಈ ನ್ಯೂಕ್ಲಿಯರ್ ಟ್ರಯಾಡ್ ಅಂತಂದರೆ, ಭಾರತದ ಮೇಲೆ ಏನಾದರೂ ಒಂದು ಆಕ್ರಮಣ ಆಯಿತು ಅಥವಾ ಯಾವುದಾದ್ರೂ ಒಂದು ಯುದ್ಧ ಸನ್ನಿವೇಶ ಬಂತು ಅಂತ ಅಂದರೆ ಎಲ್ಲ 3 ರೀತಿಯಲ್ಲೂ, ಅಂದರೆ ಈಗ ಏರ್ವೇಸ್ ಇರ್ಬೋದು, ಲ್ಯಾಂಡ್ವೇಸ್ ಇರ್ಬೋದು, ಸೀವೇಸ್ ಇರ್ಬೋದು, ಭಾರತ ಸಮಕ್ಷವಾಗಿರಬೇಕು
ಅದನ್ನು ಕೌಂಟರ್ ಮಾಡೋದಕ್ಕೆ ಅನ್ನೋ ಒಂದು ನಿಟ್ಟಿನಲ್ಲಿ ಈ ರೀತಿಯಾದ ಒಂದು ಟ್ರಯಾಡನ್ನು ಸೃಷ್ಟಿಸಿದ್ದಾರೆ. ಅದರಲ್ಲಿ ಲ್ಯಾಂಡ್ ಬೇಸ್ಡ್ ಕಾಂಪೊನೆಂಟ್ಸ್ ಏನು ಅಂತಂದರೆ ಈ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಏನಿದೆ ಅದು. ಇದಕ್ಕೆ ಎಕ್ಸಾಂಪಲ್ ಆಗಿ ನಾವು ಅಗ್ನಿ-5 ಮಿಸೈಲ್ ಅಂತ ತಗೋಬೋದು, ಇಲ್ಲ ಪೃಥ್ವಿ, ಆಕಾಶ್, ತ್ರಿಶೂಲ್, ಇವೆಲ್ಲನೂ ಲ್ಯಾಂಡ್ ಬೇಸ್ಡ್ ಕಾಂಪೊನೆಂಟ್ಸ್ಗೆ ಬರುತ್ತೆ. ಇನ್ನು ಸಿ ಬೇಸ್ಡ್ ಕಾಂಪೊನೆಂಟ್ಸ್ಗೆ ಹೋದರೆ ಈಗಾಗಲೇ ನಾವು ನೋಡಿರೋ ಥರ ಅರಿಹಂತ್ ಇರ್ಬೋದು, K-15 ಸಾಗರಿಕಾ ಮಿಸೈಲ್ಸ್ ಇರ್ಬೋದು, ಇವುಗಳು ಬರುತ್ತೆ. ಮತ್ತು ಇವಾಗ ರೀಸೆಂಟಾಗಿ ಇದು ಅರಿಗಾತ್ ಕೂಡ ಸೇರ್ಪಡೆಯಾಗಿದೆ. ಮತ್ತು ಈಗ ಏರ್ ಬೇಸ್ಡ್ ಅಂತ ಬಂದರೆ ಇದಕ್ಕೆ ಮಿರಾಜ್ ಇದೆ, ಮತ್ತು ಸುಕಾಯ್ ಇದೆ, ಜಾಗ್ವರ್ ಇದೆ, ರಫೇಲ್ ಇದೆ. ಸೊ ಈ ರೀತಿಯಾಗಿ ಎಲ್ಲ ಮೂರು ರೀತಿಯಲ್ಲೂ ಭಾರತವನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಎಲ್ಲ ನ್ಯೂಕ್ಲಿಯರ್ ಪವರ್ಡ್ ಏನಿದೆ ಇದನ್ನು ನಾವು ನ್ಯೂಕ್ಲಿಯರ್ ಟ್ರಯಾಡ್ ಅಂತ ನಾವು ಕರಿತೀವಿ. ಇಷ್ಟು ಈ ಆರ್ಟಿಕಲ್ನಲ್ಲಿ ಸಿಗೋ ಇನ್ಫಾರ್ಮೇಷನ್ ಆಗಿದೆ. ಮುಂದಿನ ಆರ್ಟಿಕಲ್ ನೋಡೋಣ. ಆನ್ ದ ಕಾಂಟ್ರವರ್ಸಿ ಓವರ್ ಲ್ಯಾಟ್ರಲ್ ಎಂಟ್ರಿ ಇನ್ ಟು ದ ಸಿವಿಲ್ ಸರ್ವಿಸಸ್. ನಾವು ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ನೋಡಿದ್ವಿ ಏನು ಈ ಲ್ಯಾಟ್ರಲ್ ಸರ್ವಿಸಸ್ ಅಂತಂದರೆ. ಲ್ಯಾಟ್ರಲ್ ಸರ್ವಿಸಸ್ ಅಂತಾನೆ ಒಂದು ಲೆವೆಲ್ ಆದಮೇಲೆ ಅಂತಂದರೆ ಈಗ ಜಾಯಿಂಟ್ ಸೆಕ್ರೆಟರಿ ಲೆವೆಲ್ ಇರ್ಬೋದು, ಇಲ್ಲ ಡೆಪ್ಯೂಟಿ ಮ್ಯಾನೇಜರ್ ಇರ್ಬೋದು, ಇಲ್ಲ ಡೆಪ್ಯೂಟಿ ಸೆಕ್ರೆಟರಿ ಲೆವೆಲ್ ಇರ್ಬೋದು. ಸೊ ಈ ಲೆವೆಲ್ಸ್ಗೆ ಪ್ರೈವೇಟ್ ಅಥವಾ ಅಟಾನಮಸ್ ಬಾಡೀಸ್ ಏನಿದೆ ಆ ಬಾಡೀಸಿಂದ ಎಕ್ಸ್ಪರ್ಟೀಸನ್ನು ಕರ್ಕೊಂಡು ಬಂದು ಇಲ್ಲಿ ಅಪಾಯಿಂಟ್ ಮಾಡ್ತಾರೆ ಡೈರೆಕ್ಟಾಗಿ. ಇನ್ಸ್ಟೆಡ್ ಆಫ್ ಪ್ರಮೋಟಿಂಗ್ ಆ್ಯನ್ IAS ಆಫೀಸರ್ ಟು ದ್ಯಾಟ್ ಲೆವೆಲ್, ಅವ್ರೇನು ಮಾಡ್ತಾರೆ ಅಂತಂದರೆ ಆ ಒಂದು ಡಿಪಾರ್ಟ್ಮೆಂಟಲ್ಲಿ ಆ ಲೆವೆಲಲ್ಲಿ ಯಾವ ರೀತಿಯಾದ ಒಂದು ಎಕ್ಸ್ಪರ್ಟೀಸ್ ಬೇಕಾಗಿರುತ್ತೆ, ಒಂದು ಪ್ರಾವೀಣ್ಯತೆ ಬೇಕಾಗಿರುತ್ತೆ, ಅಲ್ಲಿ ಒಂದು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋದಕ್ಕೆ ಆ ಒಂದು ಪ್ರಾವೀಣ್ಯತೆಯನ್ನು ಯಾರು ಹೊಂದಿರ್ತಾರೆ ಅವರನ್ನು ಪ್ರೈವೇಟ್ ಬಾಡೀಸಿಂದ ಇಲ್ಲಿ ಅಪಾಯಿಂಟ್ ಮಾಡ್ತಾರೆ. ಸೊ ಈ ಒಂದು ರೀತಿಯಾದ ಸಿಸ್ಟಮನ್ನು ನಾವು ಲ್ಯಾಟ್ರಲ್ ಎಂಟ್ರಿ ಸಿಸ್ಟಮ್ ಅಂತ ಕರಿತೀವಿ. ಮೊದಲಿಗೆ ನಾವು ಇಲ್ಲಿ ಮೆರಿಟ್ ಸಿಸ್ಟಮ್ ಮತ್ತು ಈ ಲ್ಯಾಟ್ರಲ್ ಎಂಟ್ರಿ ಸಿಸ್ಟಮ್ ಬಗ್ಗೆ ಸ್ವಲ್ಪ ಡೀಟೇಲಾಗಿ ನೋಡೋಣ. ಮೆರಿಟ್ ಸಿಸ್ಟಮ್ ಅಂತಂದರೆ ಏನು? ನಾವು ಎಕ್ಸಾಮ್ ಬರೀತೀವಿ, ನಮ್ಮ ಒಂದು ಮಾರ್ಕ್ಸಿನ ಆಧಾರದ ಮೇಲೆ ನಾವು ಹೋಗ್ತೀವಿ, ನಾವು ಕೆಲಸಕ್ಕೆ ಜಾಯ್ನ್ ಆಗ್ತೀವಿ, ಮತ್ತು ನಮ್ಮದು ಪರ್ಫಾರ್ಮೆನ್ಸ್ ಬೇಸಿಸ್ ಮೇಲೆ ನಮಗೆ ಪ್ರಮೋಷನ್ ಆಗ್ತಾ ಹೋಗುತ್ತೆ. ಸೊ ಇದು ಮೆರಿಟ್ ಬೇಸ್ಡ್. ಇದನ್ನು ನಾವು 1858ರಲ್ಲಿ ಇಂಡಿಯನ್ ಸಿವಿಲ್ ಸರ್ವಿಸಸ್ ಏನು ಸ್ಟಾರ್ಟ್ ಆಯಿತು ಆವಾಗಿಂದ ಈ ಮೆರಿಟ್ ಸಿಸ್ಟಮನ್ನು ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೀವಿ. ಮತ್ತು ಈ ಸ್ಪಾಯ್ಲ್ ಸಿಸ್ಟಮ್ ಏನು ಅಂತಂದರೆ ಇಲ್ಲಿ ಈ ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ಸ್ ಏನಿರ್ತಾರೆ ಅವರ ಒಂದು ಸಪೋರ್ಟರ್ಸನ್ನು ಇಲ್ಲಿ ಈ ಒಂದು ಪೋಸ್ಟ್ಗಳಿಗೆ ಅಪಾಯಿಂಟ್ ಮಾಡ್ತಾರೆ. ಸೊ ಅದನ್ನು ಸ್ಪಾಯ್ಲ್ ಸಿಸ್ಟಮ್. ಈ ಲ್ಯಾಟ್ರಲ್ ಎಂಟ್ರಿನ ಅಪೋಸ್ ಮಾಡ್ತಾ ಇರೋದಕ್ಕೆ ಇದೇ ಮುಖ್ಯ ಕಾರಣ. ಯಾಕೆ ಅಂದರೆ ಇಲ್ಲಿ ಪ್ರೈವೇಟ್ ಬಾಡೀಸಿಂದ ಅಪಾಯಿಂಟ್ ಮಾಡ್ತಾ ಇದ್ದಾರೆ, ಬಟ್ ಯಾರನ್ನ ಅಪಾಯಿಂಟ್ ಮಾಡ್ತಾ ಇದ್ದಾರೆ ಆ ಅಪಾಯಿಂಟ್ಮೆಂಟ್ ಪ್ರಾಸೆಸ್ ಏನಿದೆ ಅದರಲ್ಲಿ ಟ್ರಾನ್ಸ್ಪರೆನ್ಸಿ ಇಲ್ಲ, ಅಂದರೆ ಅದರಲ್ಲಿ ಪಾರದರ್ಶಕತೆ ಇಲ್ಲ. ಸೊ ಏನಾಗುತ್ತೆ ಆಗ ಅಂತಂದರೆ ಈಗ ಯಾರು ಗವರ್ಮೆಂಟ್ಗೆ ಯಾರು ಬೇಕಾಗ್ತಾರೆ ಅವ್ರನ್ನ ಇಲ್ಲಿ ಅಪಾಯಿಂಟ್ ಮಾಡ್ಬೋದು ಅನ್ನೋ ಒಂದು ಆಪಾದನೆ ಈ ಒಂದು ಲ್ಯಾಟ್ರಲ್ ಎಂಟ್ರಿ ಸ್ಕೀಮನ್ನು ತಡೆಯೋದಕ್ಕೆ ಕಾರಣ ಆಗಿದೆ ಅಂತಲೇ ಹೇಳ್ಬೋದು. ಹಾಗಾದರೆ ಇದೇ ಫಸ್ಟ್ ಟೈಮ ಈ ಲ್ಯಾಟ್ರಲ್ ಎಂಟ್ರಿ ಮಾಡಿರೋದು? ಇಲ್ಲ, ಈ ಹಿಂದೆ ಕೂಡ ನಾವು ನೋಡ್ಬೋದು ಹಲವಾರು ಉದಾಹರಣೆ. ಇವಾಗ APJ ಅಬ್ದುಲ್ ಕಲಾಂ ಅವರಿರ್ಬೋದು, ಇಲ್ಲ MS ಸ್ವಾಮಿನಾಥನ್ ಅವರಿರ್ಬೋದು, ಮತ್ತು ಇವರು ಮನಮೋಹನ್ ಸಿಂಗ್ ಇರ್ಬೋದು. ಸೊ ಇವರೆಲ್ಲರೂ ಕೂಡ ಲ್ಯಾಟ್ರಲ್ ಎಂಟ್ರಿ ಆಗಿನೇ ಬಂದಿರೋದು ಆ ಪೊಸಿಷನ್ಸ್ಗೆ. ಸೊ ಅದರಿಂದ ಒಂದು ರೀತಿಯಲ್ಲಿ ಒಳ್ಳೆಯದಾಗಿದೆ. ಬಿಕಾಸ್ ಇವ್ರು ಕೈಗೊಂಡಿರುವಂತಹ ಒಂದು ಕ್ರಮಗಳೇನಿದೆ ಅದು ನಮ್ಮ ಭಾರತದ ಆರ್ಥಿಕತೆಗೆ ಇರ್ಬೋದು, ಇಲ್ಲ ರಾಜಕೀಯವಾಗಿ ಇರ್ಬೋದು, ಇಲ್ಲ ಸೈಂಟಿಫಿಕಲಿ ಇರ್ಬೋದು, ಎಲ್ಲ ರೀತಿಯದಲ್ಲೂ ಭಾರತ ಒಂದು ಮುನ್ನಡೆಯನ್ನು ಸಾಧಿಸೋದಕ್ಕೆ ಹೆಲ್ಪ್ ಮಾಡಿದೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಈ ಲ್ಯಾಟ್ರಲ್ ಎಂಟ್ರಿ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ಏನಕ್ಕೆ ಅಂದರೆ ಮೊದಲಿಗೆ ಅದು ಆ ಒಂದು ಫೀಲ್ಡಲ್ಲಿ ಎಕ್ಸ್ಪರ್ಟೀಸನ್ನು ತರುತ್ತೆ. ಅಂದರೆ ಈಗ ನಾವು ಮನಮೋಹನ್ ಸಿಂಗ್ ಅವ್ರನ್ನ ತಗೊಂಡ್ರೆ ಅವರು ಎಕನಾಮಿಸ್ಟ್. ಸೊ ಅಂದರೆ ಎಕಾನಮಿಯ ಬಗ್ಗೆ ಅವ್ರಿಗೆ ಸರಿಯಾದ ಅರಿವಿದ್ದದಕ್ಕೇನೆ ಆ ಎಕಾನಮಿ ರಿಲೇಟೆಡ್ ಪಾಲಿಸೀಸ್ ಏನಿದೆ ಅವುಗಳನ್ನು ಮಾಡೋದಕ್ಕೆ ಅವ್ರಿಗೆ ಹೆಲ್ಪ್ ಆಯಿತು. ಸೊ ಅಲ್ಲಿ ನಮಗೆ ಎಕ್ಸ್ಪರ್ಟೀಸ್ ಸಿಕ್ತು. ಮತ್ತು ಎರಡನೇದಾಗಿ ಏನಾಗುತ್ತೆ ಅಂತಂದರೆ ಫ್ರೆಶ್ ಐಡಿಯಾಸ್ ಬರುತ್ತೆ. ಯಾಕೆಂದರೆ ಈಗ ಇಷ್ಟು ದಿನ ಇವರು ಪ್ರೈವೇಟ್ ಬಾಡೀಸಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಪ್ರೈವೇಟ್ ಬಾಡೀಸಿಂದ ಪಬ್ಲಿಕ್ ಬಾಡೀಸ್ಗೆ ಬಂದಾಗ ಈ ಪ್ರೈವೇಟಲ್ಲಿ ಯೂಸ್ ಮಾಡ್ತಾ ಇರುವಂಥ ಕೆಲವು ಐಡಿಯಾಸ್ನ ನಾವು ಇಲ್ಲಿ ಯೂಸ್ ಮಾಡ್ಬೋದಾಗುತ್ತೆ. ಸೊ ಅದು ಒಂದು ಕಾರಣ. ಮತ್ತು ಮೂರನೇದು ಏನು ಅಂತಂದರೆ ಈಗ ಕೆಲವು ಆಫೀಸರ್ಸ್ಗೆ ನಾವು ನೋಡ್ಬೋದು, ಈಗ ಕೆಲವು ಗೌರ್ಮೆಂಟ್ ಆಫೀಸರ್ಸ್ಗೆ ಅವರು ಒಂದು ಪೊಸಿಷನ್ಗೆ ಹೋಗ್ತಾ ಇರೋವಾಗೇನೆ ಸ್ವಲ್ಪ ಮಟ್ಟಿಗೆ ಅವರ ಒಂದು ವರ್ತನೆಯಲ್ಲಿ ನಾವು ಚೇಂಜಸನ್ನು ನೋಡ್ತೀವಿ. ಆ ರೀತಿಯಾದ ಒಂದು ಬಿಹೇವಿಯರ್ ಏನಿರುತ್ತೆ ಅದು ಅವರು ಇರ್ರೆಸ್ಪಾನ್ಸಿಬಲ್ ಆಗಿ ವರ್ಕ್ ಮಾಡೋದಕ್ಕೆ ಕಾರಣ ಆಗ್ತಾ ಇರುತ್ತೆ. ಸೊ ಈ ಲ್ಯಾಟ್ರಲ್ ಎಂಟ್ರಿಯಿಂದ ಆ ಒಂದು ಇರ್ರೆಸ್ಪಾನ್ಸಿಬಿಲಿಟಿಯನ್ನು ನಾವು ತೆಗಿಬೋದಾಗುತ್ತೆ ಅನ್ನೋದು ಕೂಡ ಒಂದು ಬೆನಿಫಿಟ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈಗಾಗಲೇ ಹೇಳಿರೋ ಥರ ಅದರ ನೆಗೆಟಿವ್ಸ್ ಏನು ಅಂತಂದರೆ ಒಂದು ಅವರ ಅಪಾಯಿಂಟ್ಮೆಂಟ್ ಪ್ರಾಸೆಸ್ ಟ್ರಾನ್ಸ್ಪರೆಂಟಾಗಿಲ್ಲ. ಸೊ ಅವರು ಯಾರು ಪೊಲಿಟಿಕಲ್ ಪಾರ್ಟಿ ಯಾರನ್ನ ಫೇವರ್ ಮಾಡುತ್ತೆ, ಇಲ್ಲ ಯಾವುದಾದ್ರು ಒಂದು ಇನ್ಫ್ಲೂಯೆನ್ಸಿಂದ ಹೋಗಿ ಅಲ್ಲಿ ಸೇರ್ಕೋಬೋದು ಅನ್ನೋದು ಒಂದು ಇದಾಗುತ್ತೆ.
ಮತ್ತು ಎರಡನೇದು ಏನು ಅಂದರೆ, ಈ ಒಂದು ಪ್ರೈವೇಟ್ ಬಾಡೀಸಿಂದ ಬಂದಿರೋರಿಗೆ ಗ್ರೌಂಡ್ ಲೆವೆಲ್ ಎಕ್ಸ್ಪರ್ಟೀಸ್ ಇರೋದಿಲ್ಲ. ಅಂದರೆ ಈಗ ಜನರ ಜೊತೆ ಹೇಗೆ ಬೆರಿಬೇಕು, ಇಲ್ಲ ಜನರಿಗೆ ಯಾವುದರ ಅವಶ್ಯಕತೆ ಇದೆ, ಅವುಗಳ ಬಗ್ಗೆ ಒಂದು ಟ್ರೈನಿಂಗ್ ಕೂಡ ಅವ್ರಿಗೆ ಇರೋದಿಲ್ಲ. ಅದೇ IAS ಆಫೀಸರ್ಸ್ಗಾದರೆ ಅವರಿಗೆ ಅವರ ಒಂದು ಟ್ರೈನಿಂಗಲ್ಲಿ ಈ ಎಲ್ಲದನ್ನು ನಾವು ಕಲಿಸಿರ್ತಾರೆ. ಸೊ ಹಾಗಾಗಿ ಏನಾಗುತ್ತೆ ಅಂತಂದರೆ, ಈ ಒಂದು ಏನು ಗ್ರಾಸ್ ರೂಟ್ ಲೆವೆಲ್ ಪ್ರಾಬ್ಲಮ್ ಸಾಲ್ವಿಂಗ್ ಅಪ್ರೋಚ್ ಇದೆ, ಇಲ್ಲ ಗ್ರೌಂಡ್ ಲೆವೆಲ್ ರಿಯಾಲಿಟಿ ಏನಿರುತ್ತೆ ಅದರ ಒಂದು ಅರಿವಿರೋದಿಲ್ಲ ಅನ್ನೋದು ಎರಡನೇ ಕಾನ್ಸ್ ಆಗಿದೆ. ಅಂದರೆ ಎರಡನೇ ಒಂದು ಡಿಸಡ್ವಾಂಟೇಜ್ ಅಂತ ಹೇಳ್ಬೋದು ಲ್ಯಾಟ್ರಲ್ ಎಂಟ್ರಿಯಿಂದ. ಹಾಗಾದರೆ ಏನು ಮಾಡಬೇಕು ಅಂತ ಅಂದರೆ, ಯಾವುದೇ ಒಂದು ಲ್ಯಾಟ್ರಲ್ ಎಂಟ್ರಿನ ನಾವು ತಗೋತಾ ಇದ್ದೀವಿ, ಪರಿಗಣಿಸ್ತಾ ಇದ್ದೀವಿ ಅಂತಂದರೆ, ಮೊದಲಿಗೆ ಅದು ನಮ್ಮ ಪಬ್ಲಿಕ್ ಪಾಲಿಸಿಗೆ ಕರೆಕ್ಟಾಗಿ ಹೊಂದುತ್ತಾ ಅಂತ ನೋಡಬೇಕಾಗುತ್ತೆ ಮೊದಲನೇದಾಗಿ. ಮತ್ತು ಈ ಪೊಲಿಟಿಕಲ್ ಫಿಲಾಸಫರ್ ಮೈಕಲ್ ಸ್ಯಾಂಡಲ್ ಏನು ಹೇಳಿದ್ದಾರೆ ಅಂತ ಅಂದರೆ, ನಾವು ಬರೀ ಮೆರಿಟ್ ಅಂತಲೇ ಮೆರಿಟ್ಗೆ ನಾವು ಎಂಫಸೈಸ್ ಮಾಡ್ತಾ ಇದ್ದರೆ ನಮಗೆ ಬೇಕಾಗಿರುವಂತಹ ರಿಸಲ್ಟ್ ದೊರಕೋದಿಲ್ಲ. ಬಿಕಾಸ್ ಇವಾಗ ನೋಡಿ, ಮೆರಿಟ್ ಅಂತ ಹೋದಾಗ ಎಷ್ಟೊಂದು ಸತಿ ಅವರು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ದಿರಾನೇನೆ ಜಸ್ಟ್ ಎಕ್ಸಾಮ್ನ ಕ್ಲಿಯರ್ ಮಾಡಿರಬಹುದು. ಸೊ ಹಾಗಾದಾಗ ಏನಾಗುತ್ತೆ, ಮೆರಿಟ್ ಸಿಸ್ಟಮಲ್ಲಿ ಫೇಲ್ ಆಗುತ್ತೆ. ಬಿಕಾಸ್ ಅವ್ರಿಗೆ ಬೇಸಿಕ್ ನಾಲೆಡ್ಜ್ ಇರುತ್ತೆ, ಬಟ್ ವಿಸ್ಡಮ್ ಇರೋದಿಲ್ಲ. ಅಂದರೆ ಹೇಗೆ ಆ ನಾಲೆಡ್ಜ್ನ ಅಪ್ಲೈ ಮಾಡಬೇಕು ಅನ್ನೋ ಒಂದು ಅನುಭವ ಇರೋದಿಲ್ಲ. ಸೊ ಅದೇನಾಗುತ್ತೆ, ಅದರಿಂದ ಈ ಬರೀ ಮೆರಿಟ್ ಸಿಸ್ಟಮನ್ನೇ ನಾವು ಕಾನ್ಸಂಟ್ರೇಟ್ ಮಾಡಿದ್ರೆ ಈಕ್ವಿಟಿ ಸಿಗೋದಿಲ್ಲ. ಅಂದರೆ ಯಾರು ಆ ಒಂದು ಪೊಸಿಷನ್ಗೆ ಅರ್ಹರಿರ್ತಾರೆ ಅವರಿಗೆ ಇಲ್ಲಿ ಅನ್ಯಾಯ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಇವಾಗ ಏನು ಮಾಡಬೇಕು ಅಂತ ಅಂದರೆ, ಈ ಲ್ಯಾಟ್ರಲ್ ಎಂಟ್ರಿ ಇಶ್ಯೂ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಂಡು ಏನಾಗ್ತಾ ಇದೆ ಅಂತಂದರೆ, ಬೇರೆ ಇರುವಂತಹ ಪ್ರಾಬ್ಲಮ್ಸ್ಗಳನ್ನು, ಅಂದರೆ ಈಗ ಸರಿಯಾಗಿ ಪಬ್ಲಿಕ್ ಗ್ರೀವೆನ್ಸ್ ಸಿಸ್ಟಮ್ ಇಲ್ಲ, ಅಥವಾ ರೆಡ್ ಟೇಪಿಸಮ್ ಜಾಸ್ತಿ ಇದೆ, ಕರಪ್ಷನ್ ಜಾಸ್ತಿ ಇದೆ, ಇವುಗಳನ್ನು ಅಡ್ರೆಸ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಏನು ಮಾಡಬೇಕು ಅಂತಂದರೆ, ಮೊದಲಿಗೆ ಈ ಒಂದು ಬೇಸಿಕ್ ಲೆವೆಲ್ ಏನಿದೆ, ಇವಾಗ ಕರಪ್ಷನ್ ಇರ್ಬೋದು, ಇಲ್ಲ ಅಂತಂದರೆ ಇನ್ಎಫಿಷಿಯನ್ಸಿ, ರೆಡ್ ಟೇಪಿಸಮ್, ಇವುಗಳನ್ನು ಸರಿ ಮಾಡೋದಕ್ಕೆ ನೋಡ್ಕೊಬೇಕು. ಇದರ ನಂತರ ನೆಕ್ಸ್ಟು ಲ್ಯಾಟ್ರಲ್ ಎಂಟ್ರಿ ಬಗ್ಗೆ ಯೋಚಿಸಬೇಕು. ಇದರ ಜೊತೆಗೇನೆ ಬ್ಯೂರೋಕ್ರಾಟ್ಸ್ ಏನಿದ್ದಾರೆ, ಈ ಆಫೀಸರ್ಸ್, IAS ಆಫೀಸರ್ಸ್ ಇರ್ಬೋದು, ಬೇರೆ ಆಫೀಸರ್ಸ್ ಇರ್ಬೋದು, ಇವರಿಗೆ ಒಂದು ವರ್ಕ್ ಅಟಾನಮಿ ಇರಲ್ಲ ಅವ್ರಿಗೆ. ಅಂದರೆ ಅವ್ರ ಕೆರಿಯರ್ ಮೇಲೆ ಇರ್ಬೋದು, ಇಲ್ಲ ವರ್ಕ್ ಮೇಲೆ ಇರ್ಬೋದು, ಅಟಾನಮಿ ಯಾವಾಗ ಇರೋದಿಲ್ಲ ಅವ್ರಿಗೆ. ಆವಾಗ ಆ ಕೆಲಸ ಮಾಡೋದಕ್ಕೆ ಒಂಥರ ಆಲಸ್ಯತನ ಬರ್ಬೋದು, ಇಲ್ಲ ಅಂತಾರೆ ಇಂಟ್ರೆಸ್ಟ್ ಇಲ್ದಿರ ಹೋಗ್ಬೋದು. ಈ ರೀತಿಯಾದ ಒಂದು ಸಂಭವಗಳಿರ್ತವೆ. ಹಾಗಾಗಿ ಏನು ಮಾಡಬೇಕು, ಅವರ ಡಿಸಿಷನ್ ಅವ್ರಿಗೆ ಒಂದು ರೀತಿಯಾದ ಅಟಾನಮಿಯನ್ನು ಕೊಡಬೇಕು. ಇದರಿಂದ ಏನು ಎಫಿಷಿಯನ್ಸಿ ಇದೆ ಅದು ಹೆಚ್ಚಾಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.